ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಇಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತೆ ಯಥಾರೂಪ ಅಧ್ಯಾಯ 9 ಶ್ಲೋಕ 34 ಮುಂದುವರಿದ ಭಾಗ, ಪುಟ ಸಂಖ್ಯೆ 466. ಕೆಲವರು ರಾಕ್ಷಸಿ ಸ್ವಭಾವದವರಿದ್ದಾರೆ. ಅವರು ಕೃಷ್ಣನನ್ನು ಕುರಿತು ಚಿಂತಿಸುತ್ತಾರೆ, ಆದರೆ ಕೃಷ್ಣನ ಸೋದರ ಮಾವ ಕಂಸನಂತೆ ಅಸೂಯೆಯಿಂದ ಚಿಂತಿಸುತ್ತಾರೆ. ಕಂಸನು ಸದಾ ಕೃಷ್ಣನ ವಿಷಯವನ್ನೇ ಯೋಚಿಸುತ್ತಿದ್ದ. ಕೃಷ್ಣನು ತನ್ನ ಶತ್ರು ಎಂದೇ ಯೋಚಿಸುತ್ತಿದ್ದ. ತನ್ನನ್ನು ಕೊಲ್ಲಲು ಕೃಷ್ಣನು ಬರುವನೇ ಎಂದು ಯೋಚಿಸುತ್ತಾ ಸದಾ ಆತಂಕದಲ್ಲಿಯೇ ಇರುತ್ತಿದ್ದ. ಇಂತಹ ಯೋಚನೆಯಿಂದ ನಮಗೆ ಸಹಾಯವಾಗುವುದಿಲ್ಲ. ಕೃಷ್ಣನ ವಿಷಯವಾಗಿ ಭಕ್ತಿಪೂರ್ವಕ ಪ್ರೀತಿಯಿಂದ ಯೋಚಿಸುತ್ತಿರಬೇಕು. ಅದೇ ಭಕ್ತಿ. ಕೃಷ್ಣ ಪ್ರಜ್ಞೆಯನ್ನು ಸದಾ ಬೆಳೆಸಿಕೊಳ್ಳುತ್ತಿರಬೇಕು. ಆ ಅನುಕೂಲಕರ ಬೆಳವಣಿಗೆಯ ಮಾರ್ಗವೇನು? ಅದನ್ನು ಒಬ್ಬ ಅರ್ಹ ಗುರುವಿನಿಂದ ಕಲಿಯಬೇಕು. ಕೃಷ್ಣನು ದೇವೋತ್ತಮ ಪರಮಪುರುಷನು. ಆತನ ದೇಹವು ಜಡವಸ್ತುವಿನಿಂದ ಆದದ್ದಲ್ಲ, ಅದು ನಿತ್ಯ ಜ್ಞಾನಾನಂದ ಎಂದು ಹಲವು ಬಾರಿ ವಿವರಿಸಿದ್ದೇವೆ. ಕೃಷ್ಣನನ್ನು ಕುರಿತ ಇಂಥ ಮಾತು ಮನುಷ್ಯನು ಭಕ್ತನಾಗಲು ನೆರವಾಗುತ್ತದೆ. ತಪ್ಪು ಮೂಲದಿಂದ ಕೃಷ್ಣನನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದು ವ್ಯರ್ಥ. ಈ ಭಾಗದಲ್ಲಿ ಪ್ರಭುಪಾದರು ನಮಗೆ ಕೃಷ್ಣನ ಸೋದರ ಮಾವ ಕಂಸ ಯಾವ ರೀತಿ 24 ಗಂಟೆಗಳ ಕಾಲ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಇದ್ದ, ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದ, ಕೃಷ್ಣನನ್ನು ಮನಸ್ಸಿನಲ್ಲಿ ಯಾವ ರೀತಿ ಯೋಚಿಸ್ತಾ ಇದ್ದ ಅನ್ನೋದನ್ನು ಇಲ್ಲಿ ನಮಗೆ ಉದಾಹರಣೆ ಕೊಟ್ಟಿದ್ದಾರೆ. ಆದರೆ ಕಂಸ ಯೋಚನೆ ಮಾಡ್ತಾ ಇದ್ದಿತ್ತು ಅಥವಾ ಕಂಸ ಚಿಂತನೆ ಮಾಡ್ತಾ ಇದ್ದಿತ್ತು ಕೇವಲ ಕೃಷ್ಣನಿಂದ ಕಂಸನ ಹತ್ಯೆ ಆಗತ್ತೆ ಅನ್ನೋ ಆಕಾಶವಾಣಿಯ ವಿಚಾರವನ್ನು ಆತ ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ದ. ಅದರಲ್ಲೂ ಮುಖ್ಯವಾಗಿ ದೇವಕಿಯ 8ನೇ ಗರ್ಭದಿಂದ ಬರ್ತಕ್ಕಂಥ ವ್ಯಕ್ತಿ, ಅಂದರೆ 8ನೇ ಮಗು ಕಂಸನನ್ನು ಸಂಹಾರ ಮಾಡುತ್ತೆ ಅನ್ನೋ ವಿಷಯ ಯಾವಾಗ ಕೇಳಿದ್ದ, ಆಗ್ಲಿಂದ ಆತನಿಗೆ ಭಯ, ಚಿಂತನೆ ಮತ್ತು ಎಲ್ಲ ರೀತಿಯಲ್ಲೂ ಅಪಾಯದಿಂದನೇ ಆತ ಕೃಷ್ಣ ಎಲ್ಲಿ ಬರ್ತಾನೋ, ಯಾವಾಗ ಬರ್ತಾನೋ ಅಂತ ಯೋಚನೆ ಮಾಡ್ತಾನೇ ಇದ್ದ. ಆದರೆ ಅದು 24 ಗಂಟೆಗಳ ಕಾಲ ಕೃಷ್ಣನ ಚಿಂತನೆಯೇ ಆಗಿತ್ತು. ಏನು ಕೃಷ್ಣ ಮನ್ಮನ ಅಂತ ಏನು ಹೇಳಿದ್ದಾನೆ ಈ ಶ್ಲೋಕದಲ್ಲಿ, ಅದೇ ರೀತಿ ಕಂಸ ಕೂಡ ಯೋಚನೆ ಮಾಡ್ತಾ ಇದ್ದ. ಆದರೆ ನಮಗೆ ಆ ರೀತಿ ಕಂಸನ ಥರ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ 24 ಗಂಟೆಗಳ ಕಾಲ ತನ್ನ ಪ್ರಾಣ ಭಯದಿಂದ ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ನಾವು ಪ್ರೀತಿಯಿಂದ ಕೃಷ್ಣನನ್ನು ಸ್ಮರಣೆ ಮಾಡ್ಕೊಳ್ಳೋಕ್ಕೆ 24 ಗಂಟೆ ಕಾಲ ಅಲ್ಲ, ಕೇವಲ 2 ಗಂಟೆ ಕಾಲ ಕೂಡ ನಮಗೆ ಅಸಾಧ್ಯ ಆಗೋದಿಲ್ಲ. ಆದರೆ ಕಂಸ ಯಾವ ರೀತಿ ಕೆಟ್ಟ ಆಲೋಚನೆಯಿಂದ, ಅಂದರೆ ತನ್ನ ಜೀವ ಭಯದಿಂದ ಯೋಚನೆ ಮಾಡ್ತಾ ಇದ್ದ, ಅಥವಾ ಮನಸ್ಥಿತಿಯನ್ನು ಯಾವ ರೀತಿ ಅವನು ಯೋಚನಾ ಶಕ್ತಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಬಂದು ನನ್ನನ್ನು ಯಾವಾಗ ಕೊಲ್ತಾನೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಆದರೆ ಭಕ್ತರು, ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬ ಅರ್ಹ ಗುರುವಿನಿಂದ ಕಲಿಯಬೇಕು. ಅಂದರೆ ಕೃಷ್ಣನನ್ನು ಚಿಂತನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಮಗೆ ಆಧ್ಯಾತ್ಮಿಕ ಗುರುಗಳ ಅವಶ್ಯಕತೆ ಇದೆ ಅನ್ನೋದನ್ನು ಪ್ರಭುಪಾದರಲ್ಲಿ ಒತ್ತಿ ಹೇಳಿದ್ದಾರೆ. ಆ ರೀತಿ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ಚಿಂತನೆ ಮಾಡೋದು ಅಥವಾ ಭಕ್ತನಾಗೋದು ಅಥವಾ ನಮಸ್ಕಾರ ಮಾಡೋದು, ಪೂಜೆ ಮಾಡೋದು ಎಲ್ಲ ಒಬ್ಬ ಗುರುವಿನಿಂದ ಮಾತ್ರ ನಮಗೆ ಸಾಧ್ಯ ಅನ್ನೋದನ್ನು ಹೇಳಿದ್ದಾರೆ ಈ ಭಾಗದಲ್ಲಿ. ಮತ್ತು ಮುಂದುವರಿದ ಭಾಗದಲ್ಲಿ, ಆದುದರಿಂದ ಯಾರೇ ಆದರೂ ಕೃಷ್ಣನ ನಿತ್ಯ ರೂಪದಲ್ಲಿ, ಮೂಲ ರೂಪದಲ್ಲಿ ತನ್ನ ಮನಸ್ಸನ್ನು ನಿಲ್ಲಿಸಬೇಕು. ಕೃಷ್ಣನೇ ಪರಮ ಪುರುಷನೆಂಬ ನಿಶ್ಚಲ ನಂಬಿಕೆಯಿಂದ ಅವನ ಪೂಜೆಯಲ್ಲಿ ತೊಡಗಬೇಕು. ಕೃಷ್ಣನ ಪೂಜೆ ಮಾಡಬೇಕೆಂದರೆ ಭಾರತದಲ್ಲಿ ಲಕ್ಷಾಂತರ ದೇವಾಲಯಗಳಿವೆ. ಇವುಗಳಲ್ಲಿ ಭಕ್ತಿ ಸೇವೆಯು ನಡೆಯುತ್ತದೆ. ಇಂತಹ ಸೇವೆಯು ನಡೆಯುವಾಗ ಕೃಷ್ಣನಿಗೆ ನಮಸ್ಕಾರ ಮಾಡಬೇಕು. ವಿಗ್ರಹದ ಮುಂದೆ ತಲೆಬಾಗಿ ಕಾಯ, ವಾಚ, ಮನಸ ಎಲ್ಲವನ್ನೂ ನಿರ್ತಗೊಳಿಸಬೇಕು. ಇದರಿಂದ ಮನುಷ್ಯನು ವಿಚಲಿತನಾಗದೆ ಕೃಷ್ಣನಲ್ಲಿ ತನ್ಮಯನಾಗುತ್ತಾನೆ. ಇದರಿಂದ ಅವನು ಕೃಷ್ಣ ಲೋಕಕ್ಕೆ ಹೋಗಲು ನೆರವಾಗುತ್ತದೆ. ನೈತಿಕ ಅಳುಕಿಲ್ಲದ ವ್ಯಾಖ್ಯಾನಕಾರರು ದಾರಿ ತಪ್ಪಿಸಲು ಅವಕಾಶ ನೀಡಬಾರದು. ಕೃಷ್ಣನ ವಿಷಯ ಶ್ರವಣ ಮತ್ತು ಸಂಕೀರ್ತನಗಳಿಂದ ಪ್ರಾರಂಭಿಸಿ ಭಕ್ತಿ ಸೇವೆಯ 9 ವಿಧಗಳಲ್ಲಿ ತೊಡಗಬೇಕು. ಪರಿಶುದ್ಧ ಭಕ್ತಿ ಸೇವೆಯು ಮಾನವ ಸಮಾಜದ ಅತ್ಯುನ್ನತ ಸಾಧನೆ. ಈ ಭಾಗದಲ್ಲಿ ಕೂಡ ಪ್ರಭುಪಾದರು ಕೃಷ್ಣನನ್ನು ಧ್ಯಾನ ಮಾಡೋದಕ್ಕೆ ಅಥವಾ ಕೃಷ್ಣನ ದೇವಾಲಯಗಳು ಸಾಕಷ್ಟು ಇದೆ ನಮಗೆ. ಅದರಲ್ಲೂ ಮುಖ್ಯವಾಗಿ ಭಕ್ತಿ ಸೇವೆಯಲ್ಲಿ ನಾವು ತೊಡಗಬೇಕಾದ್ರೆ ಕೃಷ್ಣನ ವಿಗ್ರಹದ ಮುಂದೆ ತಲೆಬಾಗಿ ಕಾಯ, ವಾಚ, ಮನಸ, ಅಂದರೆ ನಮ್ಮ ದೇಹ, ನಮ್ಮ ಮಾತು ಮತ್ತು ನಮ್ಮ ಬುದ್ಧಿಯಿಂದ ನಾವು ಭಗವಂತನನ್ನು ಸ್ಮರಣೆ ಮಾಡ್ಬೋದು ಅಥವಾ ಭಗವಂತನನ್ನು ಸೇವೆ ಮಾಡೋದಕ್ಕೆ ಶುರು ಮಾಡ್ಬೋದು.
ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಲೋಕಕ್ಕೆ ಹೋಗೋದಕ್ಕೆ ಇದು ನೆರವಾಗತ್ತೆ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲೂ ಭಕ್ತಿ ಸೇವೆ 9 ವಿಧಗಳನ್ನು ನಾವು ಈಗಾಗಲೇ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ. ಶ್ರವಣಂ ಕೀರ್ತನಂ ವಿಷ್ಣು ಅಂತ ಏನು ಪ್ರಹ್ಲಾದ ಮಹಾರಾಜರು ಹೇಳಿದರು, ಅದನ್ನು ಇಲ್ಲಿ ಕೂಡ ಸೇರಿಸಿದ್ದಾರೆ ಪ್ರಭುಪಾದರು. ನಂತರ ಮುಂದಿನ ಭಾಗದಲ್ಲಿ ಭಗವದ್ಗೀತೆಯ 7ನೇ ಮತ್ತು 8ನೇ ಅಧ್ಯಾಯಗಳು ಊಹಾತ್ಮಕ ಚಿಂತನೆಯಿಂದ, ಹಠಯೋಗದಿಂದ ಮತ್ತು ಫಲಾಪೇಕ್ಷಿತ ಕರ್ಮಗಳಿಂದ ಮುಕ್ತವಾದ ಪರಿಶುದ್ಧ ಭಕ್ತಿ ಸೇವೆಯನ್ನು ವಿವರಿಸಿದೆ. ಪರಮಪ್ರಭುವಿನ ನಿರಾಕಾರ ಬ್ರಹ್ಮಜ್ಯೋತಿ ಮತ್ತು ಅಂತರ್ಯಾಮಿ ಪರಮಾತ್ಮ ಇಂತಹ ವಿವಿಧ ಲಕ್ಷಣಗಳು ಸಂಪೂರ್ಣವಾಗಿ ಪರಿಶುದ್ಧರಾಗದವರನ್ನು ಆಕರ್ಷಿಸಬಹುದು. ಆದರೆ ಪರಿಶುದ್ಧ ಭಕ್ತನು ಪರಮಪ್ರಭುವಿನ ಸೇವೆಯನ್ನು ನೇರವಾಗಿ ಆರಿಸಿಕೊಳ್ಳುತ್ತಾನೆ. ಅದರಲ್ಲೂ ಈ ಭಾಗದಲ್ಲಿ 7 ಮತ್ತು 8ನೇ ಅಧ್ಯಾಯದಲ್ಲಿ ಯಾವ ರೀತಿ ಭಕ್ತಿಯೋಗನ ವರ್ಣನೆ ಮಾಡಿದ್ದ, ಅದರಲ್ಲೂ ಮುಖ್ಯವಾಗಿ ಅದರಲ್ಲಿ ಕರ್ಮ ಅಥವಾ ಧ್ಯಾನ 2 ಮಿಶ್ರ ಆಗಿದೆ ಅನ್ನೋದನ್ನು ಕೂಡ ಹೇಳಿದ್ದ. ಆದರೆ ಈ 9ನೇ ಅಧ್ಯಾಯದಲ್ಲಿ ಯಾವುದೇ ರೀತಿ ಮಿಶ್ರವಿಲ್ಲದೆ ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾತ್ರ ಈ ಅಧ್ಯಾಯ ವರ್ಣನೆ ಮಾಡುತ್ತೆ ಅಂತ ಕೂಡ ನಾವು ಪ್ರಾರಂಭ ಭಾಗದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ. ಅದನ್ನು ಇಲ್ಲಿ ಹೇಳ್ತಾ ಪ್ರಭುಪಾದರು ಮತ್ತಷ್ಟು ವರ್ಣನೆ ಮಾಡಿದರೆ, ಅದರಲ್ಲೂ ಮುಖ್ಯವಾಗಿ ಈ ಅಧ್ಯಾಯದ ಕೊನೆಯ ಭಾವಾರ್ಥ ಈ ರೀತಿ ಇರುತ್ತೆ. ದೇವತೆಗಳ ಪೂಜೆಯಲ್ಲಿ ತೊಡಗಿದ ಮನುಷ್ಯನು ಅತ್ಯಂತ ಅವಿವೇಕಿ. ಆತನು ಕೃಷ್ಣನ ಪರಮವರವನ್ನು ಎಂದೂ ಪಡೆದುಕೊಳ್ಳಲಾರ ಎಂದು ಸ್ಪಷ್ಟವಾಗಿ ಹೇಳುವ ಒಂದು ಸುಂದರ ಕವನವಿದೆ. ಪ್ರಾರಂಭದಲ್ಲಿ ಕೆಲವೊಮ್ಮೆ ಭಕ್ತನು ಇರಬೇಕಾದ ಮಟ್ಟಕ್ಕೆ ಬರದೇ ಇರಬಹುದು, ಆದರೂ ಅವನು ಎಲ್ಲ ತತ್ವಶಾಸ್ತ್ರಜ್ಞರಿಗಿಂತ ಮತ್ತು ಯೋಗಿಗಳಿಗಿಂತ ಶ್ರೇಷ್ಠ ಎಂದು ಭಾವಿಸಬೇಕು. ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವವನನ್ನು ಪರಿಪೂರ್ಣ ಸಾಧು ಎಂದು ತಿಳಿಯಬೇಕು. ಆತನು ಆಕಸ್ಮಿಕವಾಗಿ ಕೈಗೊಳ್ಳುವ ಭಕ್ತಿರಹಿತ ಚಟುವಟಿಕೆಗಳು ಕಡಿಮೆಯಾಗುತ್ತವೆ. ಆತನು ಶೀಘ್ರವಾಗಿ ನಿಸ್ಸಂದೇಹವಾಗಿ ಸಂಪೂರ್ಣ ಪರಿಪೂರ್ಣತೆಯಲ್ಲಿ ನೆಲೆಸುತ್ತಾನೆ. ಪರಿಶುದ್ಧ ಭಕ್ತನು ವಾಸ್ತವವಾಗಿ ಪತನಗೊಳ್ಳಲು ಅವಕಾಶವೇ ಇಲ್ಲ, ಏಕೆಂದರೆ ಪರಮಪ್ರಭುವು ಭಗವಂತನ ಪರಿಶುದ್ಧ ಭಕ್ತರ ಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ. ಆದುದರಿಂದ ವಿವೇಕಿಯಾದವನು ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕು. ಹೀಗೆ ಮಾಡಿ ಈ ಐಕ ಜಗತ್ತಿನಲ್ಲಿ ಸುಖವಾಗಿ ಬಾಳಬೇಕು. ಕಡೆಗೆ ಅವನು ಪರಮವರವಾದ ಕೃಷ್ಣನನ್ನು ಪಡೆಯುವನು. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ರಹಸ್ಯತಮ ಜ್ಞಾನ ಎಂಬ 9ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಕ್ತಾಯ ಆಗತ್ತೆ. ಈ ಭಾಗದಲ್ಲಿ ಮುಖ್ಯವಾಗಿ ದೇವತೆಗಳ ಪೂಜೆಯಲ್ಲಿ ತೊಡಗಿದ ಮನುಷ್ಯನು ಅತ್ಯಂತ ಅವಿವೇಕಿ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ದೇವತೆಗಳನ್ನು ನಾವು ಪೂಜೆ ಮಾಡೋದಕ್ಕೆ ನಮಗೆ ಎಂಥ ಬಿರುದನ್ನು ಕೊಟ್ಟಿದ್ದಾರೆ ಅಂದರೆ 33 ಕೋಟಿ ದೇವತೆಗಳಿದ್ದಾರೆ. ಅವರ ಮಾಲೀಕ ಯಜಮಾನ ದೇವೋತ್ತಮ ಪರಮ ಪುರುಷ ಕೃಷ್ಣ. ನಮ್ಮ ಆಯಸ್ಸು ಕಲಿಯುಗದಲ್ಲಿ ಕೇವಲ 100 ವರ್ಷ. 100 ವರ್ಷದಲ್ಲಿ ನಮಗೆ ದೇವತೆಗಳಿಂದ ನಾವು ಏನನ್ನ ವರಗಳನ್ನು ಪಡ್ಕೊಳ್ತಾ ಇದ್ವಿ ಅಂದರೆ ಸೂರ್ಯನಿಂದ ಏನು ಸಿಗ್ತಾ ಇದೆ, ಚಂದ್ರನಿಂದ ಏನು ಸಿಗ್ತಾ ಇದೆ, ವರ್ಣನಿಂದ ಏನು ಸಿಗ್ತಾ ಇದೆ, ಇಂದ್ರ ಚಂದ್ರ ಏನೆಲ್ಲ ಇದ್ದಾರೆ ದೇವತೆಗಳು. ಪ್ರತಿಯೊಂದು ದೇವತೆಗಳು ನಮಗೆ ಒಂದಲ್ಲ ಒಂದು ಅವಶ್ಯಕತೆಯನ್ನು ನಮಗೆ ಪೂರೈಸ್ತಾ ಇದ್ದಾರೆ. ಅವ್ರಿಗೆಲ್ಲರೂ ನಾವು ನಮಸ್ಕಾರ ಮಾಡ್ತಾ ಅವರನ್ನು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಪ್ರಭುಪಾದರು ಅತ್ಯಂತ ಅವಿವೇಕಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ 33 ಕೋಟಿ ದೇವತೆಗಳನ್ನು ನಾವು ಪ್ರತಿದಿನ ಒಂದು ದೇವತೆಗಳಿಗೆ ಒಂದು ನಮಸ್ಕಾರ ಮಾಡಿ ಅಥವಾ ಒಂದು ದೇವತೆಗಳನ್ನು ಸ್ಮರಣೆ ಮಾಡ್ತಾ ಒಂದು ದೇವತೆಗಳನ್ನು ಪೂಜೆ ಮಾಡೋಕ್ಕೆ ಹೋದರೂ ಕೂಡ ನಮಗಿರ್ತಕ್ಕಂಥ ಆಯಸ್ಸಲ್ಲಿ ಕೇವಲ 1% ಕೂಡ ನಾವು ದೇವತೆಗಳನ್ನು ತೃಪ್ತಿಪಡಿಸೋಕ್ಕಾಗೋದಿಲ್ಲ. ಅದೇ ಕೇವಲ ದೇವೋತ್ತಮ ಪರಮಪುರುಷನನ್ನು ನಾವು ಪೂಜೆ ಮಾಡ್ತಾ ಇದ್ದರೆ ಅಥವಾ ಯೋಚನೆ ಮಾಡ್ತಾ ಇದ್ದರೆ ಅಥವಾ ನಮಸ್ಕಾರ ಮಾಡ್ತಾ ಇದ್ದರೆ ಭಗವಂತನ ರಾಜ್ಯದಲ್ಲಿ ಇರ್ತಕ್ಕಂಥ 33 ಕೋಟಿ ದೇವತೆಗಳಿಗೂ ಸಮಾಧಾನ ಆಗತ್ತೆ, ಸಂತೋಷ ಆಗತ್ತೆ ಅನ್ನೋದು ನಾವು ಶಾಸ್ತ್ರದಲ್ಲಿ ಕೇಳಿದ್ವಿ. ಕೇವಲ ದೇವೋತ್ತಮ ಪರಮಪುರುಷನನ್ನು ಸಂತೋಷ ಪಡಿಸೋದ್ರಿಂದ ಆತನ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದೇವತೆಗಳು ಸಂತುಷ್ಟರಾಗ್ತಾರೆ ಅನ್ನೋದಾದರೆ ನಾವು ಯಾತಕ್ಕೆ ಪ್ರತಿಯೊಂದು ದೇವತೆಗಳಿಗೂ ಹೋಗಿ ನಮಸ್ಕಾರ ಮಾಡೋದು, ಪೂಜೆ ಮಾಡೋದು, ಇದರ ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರಭುಪಾದರು ಇಲ್ಲಿ ದೇವತೆಗಳ ಪೂಜೆಯಲ್ಲಿ ತೊಡಗಿದ್ದ ಮನುಷ್ಯನು ಅತ್ಯಂತ ಅವಿವೇಕಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ದೇವೋತ್ತಮ ಪರಮಪುರುಷನ ಹತ್ರ ಹೋಗಿ ಅವರು ಕೂಡ ಏನಾದರೂ ವರ ಬೇಕಾದರೆ ಸಾಮಾನ್ಯವಾಗಿ ನಾನು ಒಂದು ದೇವತೆಯನ್ನು ಪೂಜೆ ಮಾಡ್ತಾ ಇದ್ದೆ ಅಂದರೆ ಪೂಜೆ ಮಾಡ್ತಾ ಇರ್ತಕ್ಕಂಥ ಭಕ್ತನಿಗೆ ವರವನ್ನು ಅವರು ದಯಪಾಲಿಸಬೇಕಾದ್ರೆ ಅವರು ಭಗವಂತನ ಹತ್ರಕ್ಕೆ ಹೋಗಿ ಆ ವರನ ತಗೊಂಬಂದು ಕೊಡ್ತಾರೆ. ಅದನ್ನು ನಾವು 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಮಹಿ ಏವ ಏಥಾನ್ ಅಂತ ಏನು ಕೃಷ್ಣ ಹೇಳ್ತಾನೆ, ಆ ವ್ಯಕ್ತಿಗಳಿಗೆ ಅಂದರೆ ಯಾರು ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದಾರೆ, ದೇವತೆಗಳ ಆಶ್ರಯ ಪಡ್ಕೊಂಡಿದ್ದಾರೆ, ಅವರಿಗೆ ನಾನೇ ದೇವತೆಗಳ ಮುಖಾಂತರ ಅವರ ಇಷ್ಟ ಅಭಿಷ್ಟಗಳನ್ನು ನಾನು ಪೂರೈಸ್ತೀನಿ ಅಂತ ಹೇಳಿದ್ದಾನೆ. ಈ ವಿಷಯ ತಿಳ್ಕೊಂಡ್ಮೇಲೆ ನಾವು ನೇರವಾಗಿ
ಕೃಷ್ಣ ಪ್ರಜ್ಞೆಯಲ್ಲಿ ಯಾತಕ್ಕೆ ತೊಡಗಬಾರ್ದು? ಅದರಲ್ಲೂ ಮುಖ್ಯವಾಗಿ ವಿವೇಕಿಯಾದವನು ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕು. ಹೀಗೆ ಮಾಡಿ ಈ ಐಹಿಕ ಜಗತ್ತಿನಲ್ಲಿ ಸುಖವಾಗಿ ಬಾಳಬೇಕು. ಕಡೆಗೆ ಅವನು ಪರಮವರವಾದ ಕೃಷ್ಣನನ್ನು ಪಡೆಯುವನು. ಅಂದರೆ ಈ ಜಗತ್ತು, ಅಂದರೆ ಈ ಐಹಿಕ ಜಗತ್ತಲ್ಲಿ ಕೇವಲ ದುಃಖ ಇದ್ರೂ ಕೂಡ ಶಾಶ್ವತವಾಗಿ ನಾವು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾಗ ನಮಗೆ ಬರ್ತಕ್ಕಂಥ ದುಃಖ ಇರ್ಬೋದು, ನೋವಿರ್ಬೋದು, ಸಂಕಟ ಇರ್ಬೋದು, ವೃದ್ಧಾಪ್ಯ ಇರ್ಬೋದು, ಏನೇ ಬಂದರೂ ಕೂಡ ನಾವು ಸುಖವಾಗಿ ಬಾಳಬಹುದು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಅಂದರೆ ಭಕ್ತರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಾಗೆ ಭಗವಂತನ ರಕ್ಷಣೆ ಕಾಪಾಡುತ್ತೆ ಅನ್ನೋದು ನಾವು ತಿಳ್ಕೊಂಡಾಗ ಈ ಐಹಿಕ ಜಗತ್ತಿನಲ್ಲಿ ಇದ್ದು ಕೂಡ ನಾವು ಭಗವಂತನನ್ನು ಸೇವೆ ಮಾಡ್ತಾ ಅಂತಿಮವಾಗಿ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಅವಕಾಶ ಕೂಡ ನಮಗೆ ಸಿಗುತ್ತೆ. ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಆದ ಕಾರಣ ಈ ಶ್ಲೋಕ ಎಷ್ಟು ಮುಖ್ಯವಾಗಿದೆ ಅಂದರೆ, ಅದರಲ್ಲೂ ನಾವು ದೇವತೆಗಳ ಪೂಜೆಯನ್ನು ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ದೇವತೆಗಳು ಭಗವಂತ ನೇಮಿಸಿಕೊಂಡ ರಾಜ್ಯದಲ್ಲಿ ರಾಜ್ಯಪಾಲ ಮಾಡೋದಕ್ಕೆ ಏನು ರಾಜ ಮಂತ್ರಿ ಇರ್ಬೋದು, ಅಥವಾ ಸೇನಾಧಿಪತಿ ಇರ್ಬೋದು, ಸೈನಿಕರು ಇರ್ಬೋದು, ಎಲ್ಲ ರಾಜನಿಗೆ ನಮಸ್ಕಾರ ಮಾಡ್ತಾ ಸೇವೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಭಗವಂತನ ರಾಜ್ಯ ಬಹಳ ದೊಡ್ಡದು. ಆ ದೊಡ್ಡ ರಾಜ್ಯದ ಸೇವಕರು ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕೋಕ್ಕಾಗೋದಿಲ್ಲ. ಅಷ್ಟೆಲ್ಲ ಸೇವಕರಿಗೆ ನಾವು ನಮಸ್ಕಾರ ಮಾಡೋಕ್ಕಾಗೋದಿಲ್ಲ. ಕೇವಲ ಭಗವಂತನಿಗೆ ಒಂದು ನಮಸ್ಕಾರ ಮಾಡಿದಾಗ ಎಲ್ಲ ದೇವತೆಗಳೆಲ್ಲ ಸಂತೋಷ ಪಡ್ತಾರೆ. ಇದಕ್ಕೆ ಉದಾಹರಣೆ ನಾವು ಮಹಾಭಾರತದ ಒಂದು ಪ್ರಸಂಗ ತಗೊಳ್ಳೋದಾದರೆ, ಯಾವ ರೀತಿ ಯುಧಿಷ್ಠಿರ ಮಹಾರಾಜ ಹತ್ರ ಬಂದ್ಬಿಟ್ಟು ವಿಶ್ವಾಮಿತ್ರ ಮುನಿಗಳು ದುರ್ವಾಸ ಮುನಿಗಳು ಭೋಜನಕ್ಕೋಸ್ಕರ ಬರ್ತಾರೆ. ಅಂದರೆ ಯಾವಾಗ ಅಕ್ಷಯ ಪಾತ್ರೆಯಲ್ಲಿ ಊಟ ಮುಗಿಸಿದ ನಂತರ ದ್ರೌಪದಿ ಆ ಅಕ್ಷಯ ಪಾತ್ರೆಯಿಂದ ಏನೂ ಸಿಗೋದಿಲ್ಲ ಅಂತ ದುರ್ಯೋಧನನಿಗೆ ಗೊತ್ತಿರುತ್ತೆ. ದುರ್ಯೋಧನ ಬೇಕು ಅಂತ ದುರ್ವಾಸ ಮುನಿಗಳನ್ನು ಕಳಿಸಿರ್ತಾರೆ. ಅವ್ರ ಜೊತೆಯಲ್ಲಿ 10,000 ಶಿಷ್ಯಂದರು ಕೂಡ ಇರ್ತಾರೆ. ಆದರೆ ಭಗವಂತ ಆ ಅಕ್ಷಯ ಪಾತ್ರದಲ್ಲಿ ಉಳಿದಿರ್ತಕ್ಕಂಥ ಕೇವಲ ಒಂದು ಅನ್ನ ಅಥವಾ ಒಂದು ಸೊಪ್ಪನ್ನು ತೊಗೊಂಡಿದ್ದ ತಕ್ಷಣ 10,000 ಶಿಷ್ಯಂದಿರು ನಂತರ ದುರ್ವಾಸ ಮುನಿಗಳಿಗೆ ಹೊಟ್ಟೆ ತುಂಬಿಡತ್ತೆ. ಅದನ್ನು ನಾವು ನೋಡಿದಾಗ ಏನಾಗುತ್ತೆ ಅಂದರೆ, ಭಗವಂತನನ್ನು ನಾವು ಸಂತೋಷ ಪಡಿಸಿದಾಗ ಭಗವಂತನ ಜೊತೆಲಿರ್ತಕ್ಕಂಥ ಎಲ್ಲ ದೇವತೆಗಳು, ಋಷಿಗಳು ಪ್ರತಿಯೊಬ್ಬರಿಗೂ ಸಂತೋಷ ಆಗುತ್ತೆ ಅನ್ನೋದಾದರೆ, ನಾವು ಯಾತಕ್ಕೆ ನಮ್ಮ ಸಮಯನ ವ್ಯರ್ಥ ಮಾಡ್ತಾ ಒಂದೊಂದು ದೇವತೆಗಳಿಗೂ ಹೋಗಿ ಒಂದೊಂದು ದಿವಸ ನಾವು ಪೂಜೆ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಲಾಭ ಇಲ್ಲ ಅಂತ ತಿಳ್ಕೊಂಡು ಭಗವಂತ ಕೇಳಿರ್ತಕ್ಕಂಥ 4 ವಿಷಯ ಮನ್ಮನ ಭಾವ ಮದ್ಭಕ್ತು ಮಧ್ಯಾಜಿ ಮಾಂ ನಮಸ್ಕುರು, ಅದನ್ನು ನಾವು ಶಾಶ್ವತವಾಗಿ ಸಂತೋಷವಾಗಿ ಭಗವಂತನನ್ನು ಸೇವೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಭಗವಂತನನ್ನು ಸ್ಮರಣೆ ಮಾಡೋಣ. ನಂತರ ಭಗವಂತನಿಗೆ ಪೂಜೆ ಮಾಡ್ತಾ ಭಗವಂತನ ಭಕ್ತರಾಗಿ ಭಗವದ್ಧಾಮಕ್ಕೆ ಹೋಗೋದಕ್ಕೆ ನಾವು ಸುಲಭವಾಗಿ ನಮ್ಮ ಪ್ರಯತ್ನನ ಮುಂದುವರಿಸೋಣ ಅಂತ ಹೇಳ್ತಾ ಈ ಭಾಗಕ್ಕೆ ಈ ಅಧ್ಯಾಯನ ಮುಕ್ತಾಯ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ.